ಮಾಡ್ಬೇಕು ಅಂತ. ಕಣ್ಣು ನೋಡಿ ಕರೆಕ್ಟಾಗಿ ಕಣ್ಣು ನೋಡಿ ಹೆಂಗ್ ಬಿಡ್ತಾಳೆ ನೋಡಿ. ಇಲ್ಲ ನಿಜವಾಗ್ಲೂ ಸುಖ ಜೀವನಕ್ಕೆ ಒಂದಷ್ಟು ಸೂತ್ರಗಳು ಅಂತೆಲ್ಲ ತಿಳಿದವ್ರು ಹೇಳ್ತಾರೆ. ನಾನು ತಿಳ್ಕೊಂಡಿರೋದು ಒಂದೇ ಸೂತ್ರ, ತೆಪ್ಪಗಿದ್ಬಿಟ್ರೆ ಅದೇ ಒಂದೊಳ್ಳೆ ಸೂತ್ರ. ಏನು ಹೇಳ್ದು ನಮ್ಮ ಅಂದ್ಬಿಟ್ರು ಸುಪೇಶ್ ಮುಂದೆ ಮದುವೆ ಆಗ್ತಾರೆ ಹೇಳ್ತಂಗೆ ಕೇಳಿ, ಏನಾದ್ರು ಇದ್ರೆ ಫೋನ್ ಮಾಡಮ್ಮ, ಒಂದೇ ಸೂತ್ರ. ಹೌದು ಹೌದು ಹೌದು, ಕಾಗೆ ಬೆಳ್ಳಗಿದ್ಯಾ, ಓಯ್ ಯಾರು ಹೇಳಿದ್ದು, ಸೂಪರ್ ಬೆಳ್ಳಗಿದೆ ಅನ್ಬಿಡೋದು ಅಷ್ಟೇ, ಜಗಳ ಮುಗೀತ್ ಅಲ್ಲಿಗೆ. ಸೊ ಆ್ಯಕ್ಚುಲಿ ಕರೆಕ್ಟಾಗಿ ಇಟ್ಟಿದ್ದೀರಾ ಜೈ ಅಂತ. ಏನು ಹೇಳೋದು, ಜೈ ಅಂದ್ಬಿಟ್ರೆ ಮುಗಿದೋಯ್ ಜೀವನ ಆತಾಗೆ ಅಂತ ಹೇಳ್ತಾ ನಿಮ್ಮ ಸಿನಿಮಾಗೆ ತುಂಬ ಒಳ್ಳೇದಾಗಲಿ. ಆ್ಯಂಡ್ ವಾಟ್ ಅ ಬ್ಯೂಟಿಫುಲ್ ಹೀರೋಯಿನ್ ಅದ್ವಿತಿ ಅವ್ರು ಹಿಂಗೆ ಅಂದ್ರೆ ಬೈ ಒನ್ ಗೆಟ್ ಒನ್. ಸೊ ಒಂದೊಂದ್ಸಲಿ ನನಗೆ ಮಚ್ಚೆ ನೋಡ್ಕೊಂಡು ಕೇಳೋದು ಅದ್ವಿತಿನ ಅಶ್ವಿತಿನ ನೋಡೋದು. ಏನೇನೋ ಹೇಳ್ಬಾರ್ದು ಕಣೆ ವೇದಿಕೆ ಕುತ್ಕೊಂಡು ಅದ್ವಿತಿನ ಅಶ್ವಿತಿನ ಪ್ಲೀಸ್ ನೋಡ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಹೇಳು ಅಂತ ಹೇಳಿ ಕರ್ಕೊಂಬತ್ತೀನಲ್ಲ ನಾನು. ಮೊದಲೇ ಅಲ್ಲೋಣ ನಮ್ಮ ಬೋಡ ಗಿಡಲ್ಲ ಎಲ್ಲ ಮೊಬೈಲ್ ಹಿಡ್ಕೊಂಡು ಕಾಯ್ತಾ ಇರ್ತಾರೆ. ಇಲ್ಲಿ ಸಿನಿಮಾದ ಯಾವುದು ಟ್ರೋಲ್ ಆಗಲ್ಲ. ಅವ್ರು ನೋಡು ದೇವ್ರ ಕೈ ಮುಗಿಯವರು ಅಲ್ಲೇ ಇದ್ದಾರೆ ಬೇರೆ. ಅಯ್ಯೋ ಎಲ್ಲರೂ ಸತ್ತೇರಿ ಬಿಡಿ, ಏನೊಂದು ಮಾಡಿ ಇಲ್ಲ ಒಳ್ಳೇದಾಗಲಿ, ಸಿನಿಮಾಗೆ ಒಳ್ಳೇದಾಗಲಿ. ಅನುಷಾ ತುಂಬ ಚೆನ್ನಾಗಿ ಕಾಣ್ತಾ ಇರಾ, ಅಷ್ಟೇ ಹೇಳಿದ್ದೀನಿ ನೋಡು. ಈ ವೇದಿಕೆ ಮೇಲೆ ಈ ಸ್ವಾತಂತ್ರ್ಯನೂ ಇಲ್ಲ ನನ್ನ ಮಗನ ಮದುವೆ ಆದ್ಮೇಲಿಂದ. ಅಯ್ಯೋ ಚೆನ್ನಾಗಿದ್ದಾರೆ ಕಣೆ, ಓಕೆನಾ? ಥ್ಯಾಂಕ್ ಯು. ನಿಮ್ಮ ಸಿನಿಮಾಗೆ ಒಳ್ಳೇದಾಗಲಿ, ಜೈ ಹೇಳ್ಬಿಡು. ಆಲ್ ದಿ ವೆರಿ ಬೆಸ್ಟ್. ನಿಮ್ಮ ಎಂಟೈರ್ ಫಿಲಮ್ಗೆ ತುಂಬ ಒಳ್ಳೇದಾಗಲಿ ಆ್ಯಂಡ್ ಸೂಪರ್ ಹಿಟ್ ಆಗಲಿ. ಎಲ್ಲಿ ಹೋಗ್ತೀರಾ? ಇವಾಗ ಎಲ್ರಿಗೂ ಟಾಸ್ಕ್ ಕೊಟ್ಟಿದ್ದು ನನಗೇನು ಕಷ್ಟ ಆಗಲಿಲ್ಲ. ನಿನ್ನ ಟಾಸ್ಕ್ ಕೊಡೋದೇ ಒಂದು ಸಿಕ್ಕಾಪಟ್ಟೆ ಕಷ್ಟ ಆಗಿರೋದು, ಯಾಕಂದರೆ ಅಷ್ಟು ಕ್ರಿಯೇಟಿವ್. ಆ್ಯಂಕರ್, ದ ವೆರಿ ವೆಲ್ ನೋನ್ ಆ್ಯಂಕರ್ ನಿರಂಜನು, ನೀ ಆ್ಯಂಕರಿಂಗ್ ಮಾಡ್ತಾ ಯಶುಗೆ ಪ್ರಪೋಸ್ ಮಾಡ್ಬೇಕೀಗ. ಯಾಕಮ್ಮ ಯಶು ಈ ಥರ ಇಲ್ಲ ಆ್ಯಕ್ಚುಲಿ ನಾನು ಇಲ್ಲ ಅದು ಟಾಸ್ಕ್ ಬಿಟ್ಟಾಕಿ. ಬಟ್ ಹೆಂಗೆ ಬಿಗ್ ಬಾಸ್ ಅನ್ನೋದು ಎಷ್ಟು, ಇವಾಗ ನಾನು ಬೇರೆ ಚಾನಲಲ್ಲಿ ಇದ್ದೀನಿ, ಹಂಗಾಗಿ ಬಿಗ್ ಬಾಸ್ ಅನ್ನು ಮರೆಯೋಕ್ಕಾಗಲ್ಲ ನಾನು. ಸೊ ಇದು ಇವತ್ತೆಲ್ಲ ನಂಟೆ ಬಿಗ್ ಬಾಸು. ಸೊ ಬಿಗ್ ಬಾಸಿಂದ ಅವ್ರು ಕಪ್ಪು ತೊಗೊಂಬಂದರು, ನಾವು ಬಿಗ್ ಬಾಸ್ ಆದಮೇಲೆ ಎಣ್ಣೆನೇ ತಗೊಂಬಂದ್ಬಿಟ್ವಿ. ಅಂದರೆ ಬಿಗ್ ಬಾಸಿಂದ ಆಚೆ ಬಂದಮೇಲೆ ಚಾನಲ್ ಅವ್ರು ನಾನು ಮದುವೆನೇ ಮಾಡಾಕ್ಬಿಟ್ರು. ಸೊ ಹಾಗಾಗಿ ಬಿಗ್ ಬಾಸಿಂದ ನೋಡಿ ಅವರು ಟ್ರೋಫಿ ಪಡ್ಕೊಂಡು 50 ಲಕ್ಷ ಪಡ್ಕೊಟ್ರು. ನಾನು ಪ್ರೈಸ್ಲೆಸ್ ಅಂದ್ರೆ ಹಂಗಲ್ಲ ಕಣಮ್ಮ, ಬೆಲೆ ಕಟ್ಟಕ್ಕೆ ಆಗಲ್ಲ ಅಂತ, ಬೆಲೆ ಕಟ್ಟಲಾಗದ ಆಸ್ತಿಯನ್ನು ನಾನು ಪಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಎಲ್ಲ ಒಂಥರ ಬಿಗ್ ಬಾಸೇ ಕೊಂಡಿ ಇವತ್ತಿನ ಇವೆಂಟ್ಗೆ ಅಂತ ಕಾಣುತ್ತೆ. ಅದು ಒಂದು. ಆ್ಯಂಡ್ ಇನ್ನೊಂದು ರೂಪೇಶ್ ಜಾಣ. ಬಿಗ್ ಬಾಸ್ ಅವರೆಲ್ಲ ಕರೆದು ಬಂದ್ಬಿಡ್ತಾರೆ, ಹೆಂಗೊಂದು ಏನು ಜಾಸ್ತಿ ಇದೆಲ್ಲ ಅಂದ್ಬಿಟ್ಟು ಹೆಂಗೋ ಮಾಡಿ ಪುಸ್ಲಾಯಿಸ್ಬಿಟ್ಟು ಕರೆಸ್ಬಿಟ್ಟು ಅವ್ರು ಹೋಗ್ಲಿ. ಬಟ್ ಇಲ್ಲ, ಬಟ್ ಗುರು ಸರ್ ಅಂತೂ ಈಸ್ ಸಚ್ ಅ ಸ್ವೀಟ್ ಹಾರ್ಟ್. ಅವ್ರು ಎಲ್ಲ ಕಾರ್ಯಕ್ರಮಕ್ಕೂ ಬರ್ತಾರೆ. ಒಂದು ಒಳ್ಳೆ ಅವ್ರು ಆ್ಯಕ್ಚುಲಿ ಅವ್ರು ಯಾರು ಅವ್ರ ಹತ್ರ ಎಲ್ಲರಿಗಿಂತ 20 ವರ್ಷ ದಾಟೇ ಇಲ್ಲ ಅವರು. ಯಾರದು ಏನು ವಾಟ್ ಮಾಡ್ ಅಂತ ಹಿಂಗೆ ಬರ್ತಾರೆ. ನಾವು ಏನು ನಮಗೆ ವಯಸ್ಸಾಯ್ತಾ ಗುರು ವಯಸ್ಸಾಯ್ತಾ ಅಂತ ನೋಡೋದು. ಸೊ ಇವನ್ನೆಲ್ಲ ನೋಡಿ ನನಗೆ ಇನ್ನೊಂದಷ್ಟು ಗೆಲುವು ಬಂದಿದೆ, ಛಲ ಬಂದಿದೆ. ನೀವು ಏನಾದ್ರು ಟಾಸ್ಕ್ ಕೊಡಿ. ವಿನಯ್ ಎಂತಿನ ಕೂಡಿಸ್ದಂಗೆ ನಾನು ಎಂತಿನ ಕೂಡ್ಸಕ್ ಹೋಗ್ಬಿಡಿ. ನಮ್ಮ ತಾಯಣೆ ಆಗಲ್ಲ ನನ್ನ ಕೈಯಲ್ಲಿ, ಹೇಳ್ಬಿಡ್ತೀನಿ ಇವಾಗಲೇ. ನಾನು ಕೂರ್ಸಿಲ್ಲ, ಅವರೇ ಕೂರ್ಸ್ಕೊಂಡಿದ್ದು. ಅದಂಗೆ ಮದುವೆ ಆದ್ಮೇಲೆ ನಮ್ಮ ಚಪಟಿಕಲ್ಲಿ ನಾವೇ ಇಲ್ಲಿ. ಥ್ಯಾಂಕ್ ಯು. ಆಂಕರಿಂಗ್ ಸ್ಟೈಲ್ ಅಲ್ಲಿ ಬೆಳಗಾದ್ರೆ ಅದೇ ಮಾಡ್ತಾ, ದಿನ ಬೆಳಗಾದ್ರೆ ಇಲ್ಲ ನಾವ್ ನೋಡಿಲ್ವಲ್ಲ, ನಾವ್ಯಾರಾದ್ರೂ ನೋಡಿದೀವ? ಇಲ್ಲ ಕಮಾನ್ ಯಶು, ಅವ್ಳ ಕೈಲಿ ಮಾಡ್ಸಿ ಫಸ್ಟ್ ಟೈಮ್. ಇಲ್ಲ ನೀವೇ ಮಾಡ್ಬೇಕು. ನೀವು ಆಂಕರಿಂಗ್ ಸ್ಟೈಲ್ ಅಲ್ಲೇ ಮಾಡ್ಬೇಕಂತ. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕರೆಸಿದೀವಿ. ಮುಖ್ಯ ಅತಿಥಿ ಇದೆ, ಒಂದು ನಿಮಿಷ ಇದೆ, ಸೆಂಟೆನ್ಸ್ ಕಂಪ್ಲೀಟ್ ಮಾಡಕ್ ಬಿಡ. ಮುಖ್ಯ ಅತಿಥಿಯಾಗಿ ಇವತ್ತಿನ ನಮ್ಮ ಏನ್ ಹೇಳೋದು ನಿಂಗೆ, ಅಂದದಲ್ಲಿ ಅಂದಗಾರ್ತಿ, ಚಂದದಲ್ಲಿ ಚಂದಗಾರ್ತಿ, ಮಾಟದಲ್ಲಿ ಮಾಟಗಾರ್ತಿ, ಮಾತಿನ ಮಲ್ಲಿ, ಬ್ಯೂಟಿ ಬೆಲ್ಲಿ, ನಮ್ಮ ಯಶಸ್ವಿನಿ ದೇಶಪಾಂಡೆ ಅವರಿಗೆ ಸ್ವಾಗತ. ಕೂತ್ಕೊಳ್ಳಿ ಸುಮ್ಮನೆ. ಯಶಸ್ವಿನಿ, ಅಯ್ಯೋ ಇರಮ್ಮನಿ ಕೊಡಬೇಡ, ಸುಮ್ಮನೆ ಮನೆಯಲ್ಲೂ ಮಾತಾಡಕ್ ಬಿಡಲ್ಲ, ಇಲ್ಲೂ ಸುಮ್ಮನೆ. ಸ್ವಾಗತ ಸುಸ್ವಾಗತ, ಹೊಡ್ರಿ ಚಪ್ಪಾಳೆ. ಉಪ್ಪಿಸರ್ ತರ ಹೇಳ್ಬೇಕು, ಎಲ್ಲಿ ಸಿಗ್ತಾರೆ ಇಂಥವ್ರು, ಹೊಡಿರಿ ಚಪ್ಪಾಳೆ, ಹೊಡಿರಿ. ಆಯ್ತಮ್ಮ, ಅದೇ ಹೀರೋಯಿನ್ ಬಗ್ಗೆ ಹೇಳ್ತಾರೆ. ಹೇಳಿ. ಇವಳು ಇರೋದ್ರಿಂದ ಹೇಳ್ತಾ ಇದೀನಿ, ಬಹಳ ಒಳ್ಳೆ ಹೀರೋಯಿನ್, ಒಳ್ಳೆ ಭವಿಷ್ಯ ಇದೆ. ಥ್ಯಾಂಕ್ ಯು. ಅಷ್ಟೇ. ಇಲ್ಲಿ ನಮ್ದೇನೋ ನಡಿ. ಬಟ್ ನಿಜವಾಗ್ಲೂ ದಯವಿಟ್ಟು ಎಲ್ಲರೂ ಹಿಂಗೆ ಇರಿ, ನೆಮ್ಮದಿಯಾಗಿ ಇದ್ದು ಬಿಡ್ಬೋದು. ಅವಾಗ ಏನೋ ಡವ್ ಮಾಡ್ಕೊಂಡು ವಾಶ್ ಅಂತೆಲ್ಲ ಇದ್ರೆ 2 ದಿನದ ಬಾಳು ಫುಲ್ಲು ಓಳು ಅಂತ ಆಗ್ಬಿಟ್ಟು, ಹಾಗಾಗಿ ಹೆಂಗಿದ್ದೀರೋ ಹಂಗೆ ನ್ಯಾಚುರಲ್ ಆಗಿ ನೆಮ್ಮದಿಯಾಗಿರಿ, ಜೀವನದಲ್ಲಿ ಖುಷಿಯಾಗಿರ್ತೀರಿ. ಯಾಕೆಂದ್ರೆ ಇದು MTV ZTV ಯುಗ, ಖುಷಿಯಾಗಿರ್ಬೇಕು ಅಷ್ಟೇ, ಖುಷಿಯಾಗಿ ನೆಮ್ಮದಿಯಾಗಿರ್ಬೇಕು. ಹಂಗೆ ನಿಂತ್ಕೊಳ್ಳಿ. ನಾವು ಗುರುಕಿರಣ್ ಸರ್, ಮ್ಯಾಮ್, ನೀವಿಬ್ರು ವೇದಿಕೆಗೆ ಬರಬೇಕು. ವಿನಯ್ ಅವರು, ಅಕ್ಷತಾ ಅವರು, ರೂಪೇಶ್ ಸರ್, ನೀವಿಬ್ರು ದಂಪತಿಗಳು. ರಜತ್ ಮಾತಾಡ್ಬಿಡ್ಲ, ಕರೆದ್ಬಿಟ್ಟ. ಇಲ್ಲ ಅವ್ರು ಬಂದ್ಬಿಟ್ರು. ತಿರುಗಿ ಕೂಡ್ಸೋದು ಕಷ್ಟ ಅವ್ರು. ಹೌದು.